ಒಂದು ಕಡೆ ಆದ್ರೆ ಅದೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾನೆ ಇದೆ. ಅದು ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಸಿಎಂ ಸಿದ್ದರಾಮಯ್ಯವರ ಮೇಲೆ ಗಂಭೀರವಾದಂಥ ಆರೋಪಗಳು ಕೇಳಿ ಬಂದಿತ್ತು. ಅದಾದ್ಮೇಲೆ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದು ನಿಮಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಈಗ ಮತ್ತೊಂದು ಬಾಂಬ್ ಅನ್ನ ಸಿಡಿಸಿರೋದು, ನಾನು ಮತ್ತೊಂದು ಹಂತಕ್ಕೂ ಹೋಗಿ ನಾನು ಅದರ ವಿರುದ್ಧ ಕಾನೂನಾತ್ಮಕವಾಗಿ ತನಿಖೆಯನ್ನ ಮಾಡಿಸ್ತೀನಿ, ಕಾನೂನಾತ್ಮಕವಾದಂಥ ಹೋರಾಟವನ್ನ ಮಾಡಿಸ್ತೀನಿ ಅಂತ ಹೇಳ್ತಾರೆ. ನೋಡ್ಬೇಕೇನಾಗುತ್ತೆ. ಮುಂದಿನ ಸುದ್ದಿ ಗಮನ ಕೊಡೋಣ. ಪಂಚ ಸ್ಟೇಟ್, 5 ಸ್ಟೇಟ್ಗಳಲ್ಲಿ ಚುನಾವಣೆ ಬರ್ತಾ ಇದೆ. ಈ 5 ಸ್ಟೇಟ್ಗಳಲ್ಲಿ ಮೋದಿ ನೇತೃತ್ವದ ಎನ್ಡಿಎ ಗೆಲ್ಲೋದಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಎನ್ಡಿಎ ನೇತೃತ್ವದ ಪಕ್ಷಗಳು ಕೂಲ್ ಆಗಿ ಎಲ್ಲವನ್ನೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ರೆ, ಕಾಂಗ್ರೆಸ್ ಪಾಳ್ಯದಲ್ಲಿ ಮಾತ್ರ ಏನೋ ಒಂದು ರೀತಿಯಲ್ಲಿ ಸಂಕಷ್ಟ ಇದ್ದಂತೆ ಕಂಡು ಬರ್ತಾ ಇದೆ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಪಂಚರಾಜ್ಯ ಚುನಾವಣೆ ಗೆಲ್ಲಲು ಕೈಪಡೆ ಸರ್ಕಸ್. ಅಕ್ಷರಶಃ ಕೊತ ಕುದಿತಾ ಇದೆ ಕಾಂಗ್ರೆಸ್. ಕೇರಳ, ತಮಿಳುನಾಡು, ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳು ಸದ್ಯದಲ್ಲೇ ವಿಧಾನಸಭೆ ಚುನಾವಣೆ ಎದುರಿಸಲಿವೆ. ದೇಶದಾದ್ಯಂತ ಅಸ್ತಿತ್ವ ಕಳೆದುಕೊಳ್ತಾ ಇರುವಂತಹ ಕಾಂಗ್ರೆಸ್ಗೆ ಈ 4 ರಾಜ್ಯಗಳ ಚುನಾವಣೆ ಅತ್ಯಂತ ಮಹತ್ವದ್ದಾಗಿದೆ. ಆದರೆ ಮೈತ್ರಿ ಕುರಿತು ಗೊಂದಲ, ಪಕ್ಷದ ನಾಯಕರ ನಡುವಿನ ಆಂತರಿಕ ಕಚ್ಚಾಟದಿಂದಾಗಿ ಕಾಂಗ್ರೆಸ್ ಈ 4 ರಾಜ್ಯಗಳಲ್ಲಿ ತನ್ನದೇ ಆದ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಸಿಎಂ ಪಿಣರಾಯಿ ವಿಜಯನ್ಗೆ ಹೊಗಳಿಕೆ, ಅವರೇ ಮುಖ್ಯಮಂತ್ರಿ ಆಗ್ತಾರೆ ಎಂದ ಅಯ್ಯರ್. ಕೇರಳ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇರುವಂತೆಯೇ ಪಿಣರಾಯಿ ವಿಜಯನ್ ಅವರೇ ಕೇರಳದ ಸಿಎಂ ಆಗಿ ಮುಂದುವರಿಯುತ್ತಾರೆ ಅಂತ ಕಾಂಗ್ರೆಸ್ ಹಿರಿಯ ನಾಯಕ ಮತ್ತು ಮಾಜಿ ಕೇಂದ್ರ ಸಚಿವ ಮಣಿಶಂಕರ್ ಅಯ್ಯರ್ ಹೇಳಿದ್ದು ಕಾಂಗ್ರೆಸ್ನಲ್ಲಿ ಭಿನ್ನಮತದ ಕಿಡಿಯನ್ನು ಹೊತ್ತಿಸಿದೆ. ಪಿಣರಾಯಿ ವಿಜಯನ್ ನಾಯಕತ್ವವನ್ನ ಮತ್ತೊಮ್ಮೆ ಮಣಿಶಂಕರ್ ಅಯ್ಯರ್ ಶ್ಲಾಘಿಸಿದ್ದಾರೆ. ತಮ್ಮದೇ ಕಾಂಗ್ರೆಸ್ ಪಕ್ಷದ ಬಗ್ಗೆ ಕಟು ಟೀಕೆ ಮಾಡಿದ್ದಾರೆ. ಕೇರಳ ತಳಮಟ್ಟದ ಆಡಳಿತದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಪಂಚಾಯತ್ ರಾಜ್ಯ ವ್ಯವಸ್ಥೆಯಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ರಾಜೀವ್ ಗಾಂಧಿ ಕನಸನ್ನ ಕೇರಳದ ಸಿಎಂ ಈಡೇರಿಸಿದ್ದಾರೆ. ಕೇರಳದಲ್ಲಿ ಕಾಂಗ್ರೆಸ್ ಗೆಲ್ಲಬೇಕೆಂದು ನಾನು ಬಯಸ್ತೇನೆ. ಆದರೆ ಕಾಂಗ್ರೆಸ್ ನಾಯಕರು ವಿಭಜನೆಯಾಗಿದ್ದಾರೆ. ಆದ್ದರಿಂದ ಪಕ್ಷ ಗೆಲ್ಲೋದು ಡೌಟ್. ನಮ್ಮವರು ಕಮ್ಯುನಿಸ್ಟರನ್ನ ದ್ವೇಷ ಮಾಡುವುದಕ್ಕಿಂತ ನಮ್ಮನ್ನ ತಾವೇ ದ್ವೇಷ ಮಾಡ್ತಾರೆ ಹೀಗಂತ ಅಯ್ಯರ್ ವ್ಯಂಗ್ಯವಾಡಿದ್ದಾರೆ. I want the UDF to come, but I'm afraid as a Gandhian who's required to tell the truth, I cannot see anyone but the LDF coming to power. Please tell me who is going to vote for a party whose leaders are all at each other's throats? Do you think the people of Kerala don't know what is happening in the Congress leadership? At least Pinarai's government, there is discipline. 5 ರಾಜ್ಯಗಳನ್ನು ಗೆದ್ದು ಬೀಗಲಿದೆ ಬಿಜೆಪಿ. तमिलनाडु में भी उनका सफाया होगा, एनडीए का आगमन तमिलनाडु में भी होगा और हम असम वापस जीतेंगे और बंगाल में फिर कमल खिलेगा. आज देश की जरूरत भारतीय जनता पार्टी है. मोदी जी के नेतृत्व में देश आगे बढ़ रहा है. भ्रष्टाचार मुक्त शासन दिया है और देश की अर्थव्यवस्था को और मजबूत और दुनिया की चौथी बड़ी अर्थव्यवस्था बनाया. ಕಾಂಗ್ರೆಸ್ ಪಕ್ಷ ತನ್ನದೇ ಸಮಸ್ಯೆಯಲ್ಲಿ ಸಿಲುಕಿ ಒದ್ದಾಡ್ತಾ ಇದೆ. ಆ ಸಮಸ್ಯೆಗಳಿಗೆ ತೆರೆ ಎಳೆದಿದ್ರೆ ದೊಡ್ಡ ಸಂಕಷ್ಟ ಫೇಕ್ಸ್. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಒಂದು ಕಡೆ ಆದ್ರೆ ಅದೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾನೆ ಇದೆ. ಅದು ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಸಿಎಂ ಸಿದ್ದರಾಮಯ್ಯವರ ಮೇಲೆ ಗಂಭೀರವಾದಂಥ ಆರೋಪಗಳು ಕೇಳಿ ಬಂದಿತ್ತು. ಅದಾದ್ಮೇಲೆ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದು ನಿಮಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಈಗ ಮತ್ತೊಂದು ಬಾಂಬ್ ಅನ್ನ ಸಿಡಿಸಿರೋದು, ನಾನು ಮತ್ತೊಂದು ಹಂತಕ್ಕೂ ಹೋಗಿ ನಾನು ಅದರ ವಿರುದ್ಧ ಕಾನೂನಾತ್ಮಕವಾಗಿ ತನಿಖೆಯನ್ನ ಮಾಡಿಸ್ತೀನಿ, ಕಾನೂನಾತ್ಮಕವಾದಂಥ ಹೋರಾಟವನ್ನ ಮಾಡಿಸ್ತೀನಿ ಅಂತ ಹೇಳ್ತಾರೆ. ನೋಡ್ಬೇಕೇನಾಗುತ್ತೆ. ಮುಂದಿನ ಸುದ್ದಿ ಗಮನ ಕೊಡೋಣ. ಪಂಚ ಸ್ಟೇಟ್, 5 ಸ್ಟೇಟ್ಗಳಲ್ಲಿ ಚುನಾವಣೆ ಬರ್ತಾ ಇದೆ. ಈ 5 ಸ್ಟೇಟ್ಗಳಲ್ಲಿ ಮೋದಿ ನೇತೃತ್ವದ ಎನ್ಡಿಎ ಗೆಲ್ಲೋದಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಎನ್ಡಿಎ ನೇತೃತ್ವದ ಪಕ್ಷಗಳು ಕೂಲ್ ಆಗಿ ಎಲ್ಲವನ್ನೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ರೆ, ಕಾಂಗ್ರೆಸ್ ಪಾಳ್ಯದಲ್ಲಿ ಮಾತ್ರ ಏನೋ ಒಂದು ರೀತಿಯಲ್ಲಿ ಸಂಕಷ್ಟ ಇದ್ದಂತೆ ಕಂಡು ಬರ್ತಾ ಇದೆ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ.
ಪಂಚರಾಜ್ಯ ಚುನಾವಣೆ ಗೆಲ್ಲಲು ಕೈಪಡೆ ಸರ್ಕಸ್. ಅಕ್ಷರಶಃ ಕೊತ ಕುದಿತಾ ಇದೆ ಕಾಂಗ್ರೆಸ್. ಕೇರಳ, ತಮಿಳುನಾಡು, ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳು ಸದ್ಯದಲ್ಲೇ ವಿಧಾನಸಭೆ ಚುನಾವಣೆ ಎದುರಿಸಲಿವೆ. ದೇಶದಾದ್ಯಂತ ಅಸ್ತಿತ್ವ ಕಳೆದುಕೊಳ್ತಾ ಇರುವಂತಹ ಕಾಂಗ್ರೆಸ್ಗೆ ಈ 4 ರಾಜ್ಯಗಳ ಚುನಾವಣೆ ಅತ್ಯಂತ ಮಹತ್ವದ್ದಾಗಿದೆ. ಆದರೆ ಮೈತ್ರಿ ಕುರಿತು ಗೊಂದಲ, ಪಕ್ಷದ ನಾಯಕರ ನಡುವಿನ ಆಂತರಿಕ ಕಚ್ಚಾಟದಿಂದಾಗಿ ಕಾಂಗ್ರೆಸ್ ಈ 4 ರಾಜ್ಯಗಳಲ್ಲಿ ತನ್ನದೇ ಆದ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಸಿಎಂ ಪಿಣರಾಯಿ ವಿಜಯನ್ಗೆ ಹೊಗಳಿಕೆ. ಅವರೇ ಮುಖ್ಯಮಂತ್ರಿ ಆಗ್ತಾರೆ ಎಂದ ಅಯ್ಯರ್. ಕೇರಳ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇರುವಂತೆಯೇ ಪಿಣರಾಯಿ ವಿಜಯನ್ ಅವರೇ ಕೇರಳದ ಸಿಎಂ ಆಗಿ ಮುಂದುವರಿಯುತ್ತಾರೆ ಅಂತ ಕಾಂಗ್ರೆಸ್ ಹಿರಿಯ ನಾಯಕ ಮತ್ತು ಮಾಜಿ ಕೇಂದ್ರ ಸಚಿವ ಮಣಿಶಂಕರ್ ಅಯ್ಯರ್ ಹೇಳಿದ್ದು ಕಾಂಗ್ರೆಸ್ನಲ್ಲಿ ಭಿನ್ನಮತದ ಕಿಡಿಯನ್ನು ಹೊತ್ತಿಸಿದೆ. ಪಿಣರಾಯಿ ವಿಜಯನ್ ನಾಯಕತ್ವವನ್ನ ಮತ್ತೊಮ್ಮೆ ಮಣಿಶಂಕರ್ ಅಯ್ಯರ್ ಶ್ಲಾಘಿಸಿದ್ದಾರೆ. ತಮ್ಮದೇ ಕಾಂಗ್ರೆಸ್ ಪಕ್ಷದ ಬಗ್ಗೆ ಕಟು ಟೀಕೆ ಮಾಡಿದ್ದಾರೆ. ಕೇರಳ ತಳಮಟ್ಟದ ಆಡಳಿತದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ರಾಜೀವ್ ಗಾಂಧಿ ಕನಸನ್ನ ಕೇರಳದ ಸಿಎಂ ಈಡೇರಿಸಿದ್ದಾರೆ. ಕೇರಳದಲ್ಲಿ ಕಾಂಗ್ರೆಸ್ ಗೆಲ್ಲಬೇಕೆಂದು ನಾನು ಬಯಸ್ತೇನೆ. ಆದರೆ ಕಾಂಗ್ರೆಸ್ ನಾಯಕರು ವಿಭಜನೆಯಾಗಿದ್ದಾರೆ. ಆದ್ದರಿಂದ ಪಕ್ಷ ಗೆಲ್ಲೋದು ಡೌಟ್. ನಮ್ಮವರು ಕಮ್ಯುನಿಸ್ಟರನ್ನ ದ್ವೇಷ ಮಾಡುವುದಕ್ಕಿಂತ ನಮ್ಮನ್ನ ತಾವೇ ದ್ವೇಷ ಮಾಡ್ತಾರೆ ಹೀಗಂತ ಅಯ್ಯರ್ ವ್ಯಂಗ್ಯವಾಡಿದ್ದಾರೆ. I want the UDF to come, but I'm afraid, as a Gandhian who's required to tell the truth, I cannot see anyone but the LDF coming to power. Please tell me, who is going to vote for a party whose leaders are all at each other's throats? Do you think the people of Kerala don't know what is happening in the Congress leadership? At least Pinarai's government, there is discipline. 5 ರಾಜ್ಯಗಳನ್ನು ಗೆದ್ದು ಬೀಗಲಿದೆ ಬಿಜೆಪಿ. तमिलनाडु में भी उनका सफाया होगा, एनडीए का आगमन तमिलनाडु में भी होगा और हम असम वापिस जीतेंगे और बंगाल में फिर कमल खिलेगा. आज देश की जरूरत भारतीय जनता पार्टी है. मोदी जी के नेतृत्व में देश आगे बढ़ रहा है. भ्रष्टाचार मुक्त शासन दिया है और देश की अर्थव्यवस्था को और मजबूत और दुनिया की चौथी बड़ी अर्थव्यवस्था बनाया. ಕಾಂಗ್ರೆಸ್ ಪಕ್ಷ ತನ್ನದೇ ಸಮಸ್ಯೆಯಲ್ಲಿ ಸಿಲುಕಿ ಒದ್ದಾಡ್ತಾ ಇದೆ. ಆ ಸಮಸ್ಯೆಗಳಿಗೆ ತೆರೆ ಎಳೆದಿದ್ರೆ ದೊಡ್ಡ ಸಂಕಷ್ಟ ಫೇಕ್ಸ್. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಒಂದು ಕಡೆ ಆದ್ರೆ ಅದೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾನೆ ಇದೆ. ಅದು ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಸಿಎಂ ಸಿದ್ದರಾಮಯ್ಯವರ ಮೇಲೆ ಗಂಭೀರವಾದಂತಹ ಆರೋಪಗಳು ಕೇಳಿ ಬಂದಿತ್ತು. ಅದಾದ್ಮೇಲೆ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದು ನಿಮಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಈಗ ಮತ್ತೊಂದು ಬಾಂಬ್ ಅನ್ನ ಸಿಡಿಸಿರೋದು, ನಾನು ಮತ್ತೊಂದು ಹಂತಕ್ಕೂ ಹೋಗಿ ನಾನು ಅದರ ವಿರುದ್ಧ ಕಾನೂನಾತ್ಮಕವಾಗಿ ತನಿಖೆಯನ್ನ ಮಾಡಿಸ್ತೀನಿ, ಕಾನೂನಾತ್ಮಕವಾದಂತಹ ಹೋರಾಟವನ್ನ ಮಾಡಿಸ್ತೀನಿ ಅಂತ ಹೇಳ್ತಾರೆ. ನೋಡ್ಬೇಕೇನಾಗುತ್ತೆ. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಸ್ಟೇಟ್ 5 ಸ್ಟೇಟ್ಗಳಲ್ಲಿ ಚುನಾವಣೆ ಬರ್ತಾ ಇದೆ. ಈ 5 ಸ್ಟೇಟ್ಗಳಲ್ಲಿ ಮೋದಿ ನೇತೃತ್ವದ ಎನ್ಡಿಎ ಗೆಲ್ಲೋದಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಎನ್ಡಿಎ ನೇತೃತ್ವದ ಪಕ್ಷಗಳು ಕೂಲ್ ಆಗಿ ಎಲ್ಲವನ್ನೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ರೆ, ಕಾಂಗ್ರೆಸ್ ಪಾಳ್ಯದಲ್ಲಿ ಮಾತ್ರ ಏನೋ ಒಂದು ರೀತಿಯಲ್ಲಿ ಸಂಕಷ್ಟ ಇದ್ದಂತೆ ಕಂಡು ಬರ್ತಾ ಇದೆ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಪಂಚರಾಜ್ಯ ಚುನಾವಣೆ ಗೆಲ್ಲಲು ಕೈಪಡೆ ಸರ್ಕಸ್. ಅಕ್ಷರಶಃ ಕೊತ ಕುದಿತಾ ಇದೆ ಕಾಂಗ್ರೆಸ್. ಕೇರಳ, ತಮಿಳುನಾಡು, ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳು ಸದ್ಯದಲ್ಲೇ ವಿಧಾನಸಭೆ ಚುನಾವಣೆ ಎದುರಿಸಲಿವೆ. ದೇಶದಾದ್ಯಂತ ಅಸ್ತಿತ್ವ ಕಳೆದುಕೊಳ್ತಾ ಇರುವಂತಹ ಕಾಂಗ್ರೆಸ್ಗೆ ಈ 4 ರಾಜ್ಯಗಳ ಚುನಾವಣೆ ಅತ್ಯಂತ ಮಹತ್ವದ್ದಾಗಿದೆ. ಆದರೆ ಮೈತ್ರಿ ಕುರಿತು ಗೊಂದಲ, ಪಕ್ಷದ ನಾಯಕರ ನಡುವಿನ ಆಂತರಿಕ ಕಚ್ಚಾಟದಿಂದಾಗಿ ಕಾಂಗ್ರೆಸ್ ಈ 4 ರಾಜ್ಯಗಳಲ್ಲಿ ತನ್ನದೇ ಆದ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಸಿಎಂ ಪಿಣರಾಯಿ ವಿಜಯನ್ಗೆ ಹೊಗಳಿಕೆ. ಅವರೇ ಮುಖ್ಯಮಂತ್ರಿ ಆಗ್ತಾರೆ ಎಂದ ಅಯ್ಯರ್. ಕೇರಳ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇರುವಂತೆಯೇ ಪಿಣರಾಯಿ ವಿಜಯನ್ ಅವರೇ ಕೇರಳದ ಸಿಎಂ ಆಗಿ ಮುಂದುವರಿಯುತ್ತಾರೆ ಅಂತ ಕಾಂಗ್ರೆಸ್ ಹಿರಿಯ ನಾಯಕ ಮತ್ತು ಮಾಜಿ ಕೇಂದ್ರ ಸಚಿವ ಮಣಿಶಂಕರ್ ಅಯ್ಯರ್ ಹೇಳಿದ್ದು ಕಾಂಗ್ರೆಸ್ನಲ್ಲಿ ಭಿನ್ನಮತದ ಕಿಡಿಯನ್ನು ಹೊತ್ತಿಸಿದೆ.
ಪಿಣರಾಯಿ ವಿಜಯನ್ ನಾಯಕತ್ವವನ್ನ ಮತ್ತೊಮ್ಮೆ ಮಣಿಶಂಕರ್ ಅಯ್ಯರ್ ಶ್ಲಾಘಿಸಿದ್ದಾರೆ. ತಮ್ಮದೇ ಕಾಂಗ್ರೆಸ್ ಪಕ್ಷದ ಬಗ್ಗೆ ಕಟು ಟೀಕೆ ಮಾಡಿದ್ದಾರೆ. ಕೇರಳ ತಳಮಟ್ಟದ ಆಡಳಿತದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ರಾಜೀವ್ ಗಾಂಧಿ ಕನಸನ್ನ ಕೇರಳದ ಸಿಎಂ ಈಡೇರಿಸಿದ್ದಾರೆ. ಕೇರಳದಲ್ಲಿ ಕಾಂಗ್ರೆಸ್ ಗೆಲ್ಲಬೇಕೆಂದು ನಾನು ಬಯಸ್ತೇನೆ. ಆದರೆ ಕಾಂಗ್ರೆಸ್ ನಾಯಕರು ವಿಭಜನೆಯಾಗಿದ್ದಾರೆ. ಆದ್ದರಿಂದ ಪಕ್ಷ ಗೆಲ್ಲೋದು ಡೌಟ್. ನಮ್ಮವರು ಕಮ್ಯುನಿಸ್ಟರನ್ನ ದ್ವೇಷ ಮಾಡೋದಕ್ಕಿಂತ ನಮ್ಮನ್ನ ತಾವೇ ದ್ವೇಷ ಮಾಡ್ತಾರೆ ಹೀಗಂತ ಅಯ್ಯರ್ ವ್ಯಂಗ್ಯವಾಡಿದ್ದಾರೆ. I want the UDF to come, but I'm afraid, as a Gandhian who's required to tell the truth, I cannot see anyone but the LDF coming to power. Please tell me, who is going to vote for a party whose leaders are all at each other's throats? Do you think the people of Kerala don't know what is happening in the Congress leadership? At least Pinarai's government, there is discipline. 5 ರಾಜ್ಯಗಳನ್ನು ಗೆದ್ದು ಬೀಗಲಿದೆ ಬಿಜೆಪಿ. तमिलनाडु में भी उनका सफाया होगा, एनडीए का आगमन तमिलनाडु में भी होगा और हम असम वापस जीतेंगे और बंगाल में फिर कमल खिलेगा. आज देश की जरूरत भारतीय जनता पार्टी है. मोदी जी के नेतृत्व में देश आगे बढ़ रहा है. भ्रष्टाचार मुक्त शासन दिया है और देश की अर्थव्यवस्था को और मजबूत और दुनिया की चौथी बड़ी अर्थव्यवस्था बनाया. ಕಾಂಗ್ರೆಸ್ ಪಕ್ಷ ತನ್ನದೇ ಸಮಸ್ಯೆಯಲ್ಲಿ ಸಿಲುಕಿ ಒದ್ದಾಡ್ತಾ ಇದೆ. ಆ ಸಮಸ್ಯೆಗಳಿಗೆ ತೆರೆ ಎಳೆದಿದ್ರೆ ದೊಡ್ಡ ಸಂಕಷ್ಟ ಫೇಕ್ಸ್. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.